ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಬೋಟಿಂಗ್ ಮುಗಿಸಿದ್ವಿ. ಬೋಟಿಂಗ್ ಹತ್ರ ವೀಡಿಯೋಸ್ ಜಾಸ್ತಿ ಮಾಡಲಿಲ್ಲ ನಾನು. ಒಂಥರ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸನ್ಸೆಟ್ ಮಾತ್ರ ಸಕಲಾಗಿತ್ತು. ವೀಡಿಯೋಸ್ ಇದೆ, ನೆಕ್ಸ್ಟ್ ನಾನು ಹಾಕ್ತೀನಿ ಅದು ವೀಡಿಯೋಸ್ ಎಲ್ಲ. ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ, ಊಟ ಮಾಡಿದ್ವಿ. ತುಂಬ ಟಯರ್ಡ್ ಆಗಿತ್ತು, ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ದು. ಸೊ ಬೇಗ ಮಲ್ಕೊಬಿಟ್ವಿ ಊಟ ಮಾಡಿ, ಏನೂ ಜಾಸ್ತಿ ಮಾಡಲಿಲ್ಲ. ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ನೋಡಿ ಗೈಸ್ ರೋಡ್ ಹೆಂಗಿದೆ ಅಂತ. ನಮ್ಮ ಹಸ್ಬೆಂಡು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಗೈಸ್. ಇದು 1 hour ಬಂದು ಅವನಿಗೆ ತವ್ರ ಮನೆ ಆಗ್ಬಿಟ್ಟೈತೆ. ಪ್ರತಿಯೊಂದು ರೋಡು, ಶಾಪು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಗೈಸ್. ಅದು ನೋಡು ಇದು ನೋಡು ಅಂತ ಎಲ್ಲ ನೋಡ್ತಾ ಇದ್ದೀನಿ, ತಿಳ್ಕೊತಾ ಇದ್ದೀನಿ. ನಾನು 1 hour ಬಂದಿರೋದು ಫಸ್ಟ್ ಟೈಮ್ ಗೈಸ್. ಅವ್ನು ಬೆಜ್ಜಾನ್ ಸಲ ಬಂದವನೇ. ಅದು ನೆಕ್ಸ್ಟ್ ಅದು ಬಿಡಿ. ಓದ್ತಾ ಇದೀವಿ. ಚೆನ್ನಾಗಿದೆ ಗೈಸ್. 1 hour ಆದರೆ ಸ್ವಲ್ಪ ಬಿಸಿಲು ಅನ್ಸತ್ತೆ. ಅಪ್ಸರ್ಕೊಂಡ ಮಠ, ಮೋಸ್ಟ್ಲಿ ಅಪ್ಸರ್ಕೊಂಡ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ನೆಕ್ಸ್ಟ್ ಫಾಲ್ಸ್ ಹತ್ರ ಸಿಗ್ತೀನಿ ಗೈಸ್. ನಮ್ಮ ಹಸ್ಬೆಂಡ್ ಮಾತಾಡಿಸ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಮಾತಾಡಿಸ್ತೀನಿ ಅವನ ಹತ್ರ. ರೋಡ್ ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ ಅಂತ. ಈ ಥರ ಬದುಕಬೇಕು, ಬದುಕಿದ್ರೆ ಚೆನ್ನಾಗಿದೆ ಗೈಸ್. ಇಲ್ಲಿ ಒಂಥರ ಚೆನ್ನಾಗಿದೆ, ಪೀಸಾಗಿದೆ. ನಮ್ಮ ಹಸ್ಬೆಂಡ್ ನಡಿದ್ಬಿಟ್ಟು ಓಡ್ತಾವನೆ. ನೋಡಿ ಗೈಸ್, ಫಾಲ್ಸ್ ಅಂತ ಇದೆ. ಬೀಚಿಗೆ ಬಂದಿದ್ದೀವಿ ಗೈಸ್. ಬಿಸಿಲು ಸಕ್ಕದಾಗಿದೆ. ನೀರಿಗೆ ಇಳಿಬೋದಾಗಿತ್ತು, ಬಟ್ ಎಕ್ಸ್ಟ್ರಾ ಡ್ರೆಸ್ಸು ಕಮ್ಮಿ ಇದೆ ಬೈ. ಹೌದಾ? ನಾವು ಅಲ್ಲಿಗೆ ಹೋಗ್ತಾ ಇದ್ವಿ, ಆ ವ್ಯೂ ಪಾಯಿಂಟ್ಗೆ. ಚೆನ್ನಾಗಿದೆ ಬೀಚ್. ನಮ್ಮ ಹಸ್ಬೆಂಡ್ ಮಾತಾಡ್ತಾನೆ ನೋಡಿ ಗಾಯ್ಸ್. ಸೊ ಈ ಬೀಚ್ ಹತ್ರ ಆಲ್ಮೋಸ್ಟು ಪಬ್ಲಿಕ್ಸ್ನೆಲ್ಲ ಅಲೋ ಮಾಡಲ್ವಂತೆ. ಸೊ ಕ್ರೌಡೇನೂ ಇರಲಿಲ್ಲ, ಇದ್ದಿದ್ದೆ ನಾವಿಬ್ಬರು. ನಮ್ಮನ್ನು ಬಿಟ್ಟರೆ ಇನ್ನು 2 ಕಪಲ್ಸ್ ಇತ್ತು, ಅದು ಫೋಟೋಶೂಟ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ಯಾರು ಪಬ್ಲಿಕ್ಸ್ ಅಂತಾಗಲಿ ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಸೊ ನಾನು ಸ್ವಲ್ಪ ವೀಡಿಯೋಸು ಫೋಟೋಸ್ಗಳನ್ನ ನಾನು ತಗೊಂಡೆ. ಅದನ್ನೆಲ್ಲ ನಾನು ಮುಂದೆ ಹಾಕಿರ್ತೀನಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಲೊಕೇಶನ್ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಲೀಜಿರಲಿಲ್ಲ, ಕ್ಲೀನ್ಲಿನೆಸ್ ಇತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಫೋಟೋಸು ವೀಡಿಯೋಸ್ಗಳನ್ನ ಮಾಡಿಕೊಂಡೆ. ಅಪ್ಸರ್ಕೊಂಡ ಬೀಚಿಂದ ನಾವು ಆಮೇಲೆ ನೆಕ್ಸ್ಟ್ ಬಂದಿದ್ದು ಅಲ್ಲೇ ಇದ್ದಿದ್ದು ಇಕೋ ಬೀಚಿಗೆ. ತುಂಬ ಕ್ರೌಡ್ ಇತ್ತು. ಸೊ ನಾವೇನು ಜಾಸ್ತಿ ಹೊತ್ತೇನಿರಲಿಲ್ಲ, ಹೋದ್ವಿ, ಜಸ್ಟ್ ನೋಡಿದ್ವಿ, ವಾಪಸ್ ಬಂದ್ವಿ ಅಷ್ಟೇ. ಏಕೆ ಯಾವಾಗಲೂ ಬರಲ್ವಾ? ಇಕೋ ಬೀಚ್ ಗೈಸ್, ಇಕೋ ಬೀಚ್. ಇಕೋ ಬೀಚ್ ಹತ್ರ ಹೋಗಿ ನೆಕ್ಸ್ಟು ನಾವು ಬಂದಿದ್ದೆ ಈ ಮ್ಯಾಂಗ್ರೋವ್ ಬೋರ್ಡ್ ವಾಕು ಗೈಸ್. ಯಪ್ಪ, ಇಲ್ಲಂತೂ ಎಷ್ಟು ಜನ ಇದ್ದರು ಅಂದರೆ ಆ ಜನ ನೋಡ್ಬಿಟ್ಟೆ ನಮ್ಮಿಬ್ರಿಗೂ ಶಾಕ್ ಆಗೋಯ್ತು. ಯಾಕಂದರೆ ನಾವು ಆ್ಯಕ್ಚುಲಿ ಹೋಗಿದ್ದು ಕೂಡ ವೀಕ್ ಡೇಸಲ್ಲಿ. ಸೊ ನಾವು ಅಂದ್ಕೊಂಡಿದ್ವಿ ವೀಕ್ ಡೇಸ್ ಇದೆ, ಜನ ಏನೂ ಇರಲ್ಲ, ಆರಾಮಾಗಿ ನೋಡಿಕೊಂಡು ಬೋಟ್ ರೈಡ್ ಮಾಡಿಕೊಂಡು ಬರೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ಜನ ವೀಕ್ ಡೇಸಲ್ಲೂ ಬರ್ತಾರೆ ಇಲ್ಲಿಗೆ ಅಂತ. ಸ್ಟಾರ್ಟಿಂಗಲ್ಲೇನು ಅಂತ ಅನ್ನಿಸ್ಲಿಲ್ಲ ಜನ ಇದ್ದಾರೆ ಅಂತ. ಬಟ್ ಮುಂದೆ ಹೋಗ್ತಾ ಅಂತೂ ಜನಗಳು ಸಿಕ್ಕಾಪಟ್ಟೆ
ಜನ ಇದ್ದರು. ನೆಕ್ಸ್ಟು ಅಲ್ಲಿ ಲಾಸ್ಟಲ್ಲಿ ಒಂದು ಸರ್ಕಲ್ ಟೈಪಲ್ಲಿ ಇರುತ್ತೆ ಗೈಸ್, ಅದು ಬೋರ್ಡ್ ವಾಕು. ಅಲ್ಲಂತೂ ಯಪ್ಪ ಟ್ರಾಫಿಕ್ ಜಾಮೇ ಆಗಿಬಿಟ್ಟಿತ್ತು, ಅಷ್ಟು ಜನ ನಮಗಂತೂ. ನಾವು ಅಲ್ಲಿ ಹೋಗಲೇ ಇಲ್ಲ. ನೆಕ್ಸ್ಟು ಮತ್ತು ವಾಪಸ್ಸೇ ಬಂದ್ವಿ ನಾವು, ಬೇಡ ಆಗಲ್ಲ ಇಲ್ಲಿ ಇಷ್ಟು ಜನ ಇದ್ದಾರೆ ಅಂತ. ಆ ಜನನ ನೋಡ್ಬಿಟ್ಟೆ ನಾವು ವಾಪಸ್ ಬಂದಿದ್ದು ಗೈಸ್. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆ ಲೈನಲ್ಲಿ ಹೋಗಿ ಬೋಟ್ ಹಿಡ್ದು ಬೋಟ್ ರೈಡ್ ಮಾಡಿ ಬರೋ ಅಷ್ಟರಲ್ಲಂತೂ ನಮ್ಮ ದಿನವೇ ಮುಗ್ದೋಗಿರುತ್ತೆ. ಸೊ ಅದು ಬೇಡವೇ ಬೇಡ ಅಂತೇಳ್ಬಿಟ್ಟು ನಾವಿಬ್ಬರು ಯೋಟನ್ ತಗೊಂಡು ವಾಪಸ್ ಹೋಗ್ತಾಯಿದ್ದೀವಿ ಗೈಸ್. ಆ ಎಂಟ್ರೆನ್ಸಲ್ಲೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ. ಬೋಟ್ ರೈಡ್ ಅಂತೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಇಲ್ಲಿ ಸ್ವಿಂಗ್ ಆಡ್ತಾ ಇದ್ದೀನಿ ಗೈಸ್. ಮ್ಯಾಂಗ್ರೋವ್ ಫಾರೆಸ್ಟಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಅಪ್ಸರ್ಕೊಂಡ ವಾಟರ್ ಫಾಲ್ಸು ಗೈಸ್. ನೋಡಿ ನೀರು ಎಷ್ಟು ಬರ್ತಾಯಿದೆ ಅಂತ. ನಾನು ಆ್ಯಕ್ಚುಲಿ ನಂಗೆ ತುಂಬ ಇನ್ಸ್ಟಾಗ್ರಾಮ್ ಫೀಡ್ಸಲ್ಲಿ ಬರ್ತಾಯಿತ್ತು ಹಾಗಿದೆ ಹಿಂಗಿದೆ ಅಂತ ಅಂದ್ಕೊಂಡು ಹೋದೆ ಗೈಸ್. ಬಟ್ ಅಲ್ಲಿ ಹೋದ್ಮೇಲೆ ನೋಡಿದೆ ಈ ಥರ ನೀರು ಬರ್ತದೆ ಅಂತ ಫುಲ್ಲು ಡಿಸಪಾಯಿಂಟ್ ಆಗೋಯ್ತು ಗೈಸ್ ನನಗಂತೂ. ಅದು ಏನೂ ಇಲ್ವಲ್ಲ, ನೀರು ನೋಡಿ ಹೆಂಗೈತೆ. ಅಪ್ಸರ್ ಹಾಕೊಂಡ ಫಾಲ್ಸ್ ಹೋಗಿದ್ವಿ, ಬಂದ್ವಿ. ಆ್ಯಕ್ಚುಲಿ ಎಲ್ಲ ಚಿಕ್ಕದು, ಬಟ್ ಸುಸ್ತಾಗೋಯ್ತು ಬೇಗ. ನೋಡಿ ನಮ್ಮ ಹಸ್ಬೆಂಡ್ ಮಾತಾಡಲ್ಲ, ಅದೊಂದು ಓಡ್ತಾನೆ. ಓಕೆ, ಸಮ್ಮರ್ ಅಲ್ಲ ಇದು ವಿಂಟರ್ ಅಲ್ವಾ, ವಿಂಟರ್ ಇರೋದ್ರಿಂದ ನೀರು ಸ್ವಲ್ಪ ಕಮ್ಮಿ. ಓಕೆ, ಚೆನ್ನಾಗಿತ್ತು, ಜಾಸ್ತಿ ಹೊತ್ತಿರಲಿಲ್ಲ, ಬಿಸಿಲು ಅಂತ ಬಂದ್ಬಿಟ್ವಿ ಬೇಗ. ಇವಾಗ ವಾಪಸ್ ಬೇರೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಹುಡ್ಕಲ್ಲ ಅಂದೆ ನಾನು, ಎಷ್ಟು ಸಕ್ಕದಾಗಿ ಹುಡುಕ್ದೆ ನೋಡಿ ಇಲ್ಲಿ ಬಂದ್ಮೇಲೆ. ಅದು ನಾನು ಒತ್ತಿ ಹೇಳಿದ್ಮೇಲೆ ನೋಡಿ ಗೈಸ್, ಫಸ್ಟ್ ಟೈಮ್ ಮಾತಾಡ್ತಾವನೆ ಹಂಗೆ ಸ್ಟಾಪ್ ಆಗ್ಬಿಟ್ಟ, ಅಷ್ಟೇ ಸ್ಟಾಪೇ ಆಗ್ಬಿಡ್ತಾನೆ ಗೈಸ್. ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. 1 hour ಮುಗೀತು, ಒಳ್ಳೆ ಊಟ ಮಾಡಿದ್ವಿ, ಫಿಶ್ ತಿಂದ್ವಿ, ಕ್ರ್ಯಾಬ್ ತಿಂದ್ವಿ, ಸಕ್ಕತ್ತಾಗಿತ್ತು ಗೈಸ್ ಊಟ ಮಾತ್ರ. ಯಾವುದೋ ಚಿಕ್ಕ ಫಿಶ್ ಕೊಡಿಸಿದ್ರು ನಮ್ಮ ಹಸ್ಬೆಂಡ್, ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದು ಸಕ್ಕತ್ತಾಗಿತ್ತು. ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ 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 ಹೆಂಗೆ ಅಡ್ಡ ಹೋಗ್ತಾರೆ ಅಂತ. ಸ್ಕೂಬಾ ಡೈವಿಂಗ್ ಮಾಡ್ತೀವಿ ಗೈಸ್ ನಾವು ನಲ್ಲಿ. ನಮ್ಮ ಹಸ್ಬೆಂಡ್ ನೋಡಿ ಗೈಸ್, ಸಸ್ಪೆನ್ಸು, ಸರ್ಪ್ರೈಸು ಅಂತ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾಗ ಸರ್ಪ್ರೈಸ್ ನಿಂಗೆ ಅಂತ ಫುಲ್ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡ್ತಿ ಅಂತ. ಜಾಸ್ತಿ ಊಟ ಮಾಡ್ಬಿಟ್ಟಿದ್ದೀನಿ, ಸ್ವಲ್ಪ ತೊಗಿಸ್ತಿದ್ದೀನಿ. ಆದರೂ ಚಿಕ್ಕ ಫಿಶು, ಅದು ಹೆಸರು ನಂಗೆ ಗೊತ್ತಿಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು, ಇಷ್ಟ ಆಯಿತು. ಕಿಂಗ್ ಫಿಶ್ ಅಂತ ರವಾ ಫ್ರೈ ಚೆನ್ನಾಗಿತ್ತು. ಅಂತೂ ಮುರುಡೇಶ್ವರಗೆ ಬಂದ್ವಿ. ನಮ್ಮ ಥರ್ಡ್ ಡೇ ಮುರುಡೇಶ್ವರ ಅಷ್ಟೇ ಅನ್ಸುತ್ತೆ. ಮುರುಡೇಶ್ವರ ದೇವಸ್ಥಾನ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ನೋಡಿ ಗೈಸ್. ಸ್ಟಾರ್ ಫಿಶ್ ಇದೆ ಇಲ್ಲಿ ಎಷ್ಟೊಂದಿದೆ. ಇಲ್ಲೊಂದಿದೆ ಸ್ಟಾರ್ ಫಿಶ್, ಇಲ್ಲೂ ಒಂದಿದೆ ಗೈಸ್ ಸ್ಟಾರ್ ಫಿಶ್ ಎಷ್ಟೊಂದಿದೆ ಸ್ಟಾರ್ ಫಿಶ್. ನಮ್ಮ ಹಸ್ಬೆಂಡ್ ಫುಲ್ ಸನ್ಸೆಟ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಗೈಸ್. ಇಲ್ಲಿ ನೋಡಿ ಎಷ್ಟು ಸ್ಟಾರ್ ಫಿಶ್ ಇದೆ. ಇಲ್ಲೊಂದಿದೆ, ಇಲ್ಲೂ ಒಂದು ಸ್ಟಾರ್ ಇದೆ. ಬೇಜಾನ್ ಸ್ಟಾರ್ ಫಿಶ್ ಆಚೆಗೆ ಬಂದ್ಬಿಡೈತೆ ಗೈಸ್. ಅಪ್ಪ ಸನ್ಸೆಟ್ ನೋಡಿ, ಸನ್ಸೆಟ್ ಆಗ್ತಾ ಇದೆ, ಚೆನ್ನಾಗಿದೆ, ನೈಸ್ ವ್ಯೂ, ಕೂಲಾಗಿದೆ ಗೈಸ್. ಯಾರು ಜನನೇ ಇಲ್ಲ ಈ ಕಡೆ. ನನ್ನ ಹಸ್ಬೆಂಡ್ ಬಿದ್ದೆ ಆ ಕಡೆಗೆ ಸ್ವಲ್ಪ ಜನ ಇದ್ದಾರೆ. ಒಬ್ಳೆ ಗೈಸ್, ಚೆನ್ನಾಗಿದೆ, ಸಖತ್ತಾಗಿದೆ. ಸೆಲ್ಫಿ ಸ್ಟಿಕ್ ಅಲ್ಲ ಅದು, ಇದು ಟ್ರೈಪಾಡ್ ಥರ. ಇಲ್ಲಿ ಎಲ್ಲಿ ಇಡೋದು ಫೋನು? ಇದು ಬೇಕು ನನ್ನ ಹತ್ರ. ಬೇರೆ ನಾವು ಯಾವ ಬೀಚ್ಗೂ ಹೋಗಲ್ಲ ತಾನೆ, ಇದೊಂದೇ ಬೀಚ್ ತಾನೆ ನಾವು ಮತ್ತೆ ಬೇರೆ ಹೋಗಲ್ಲ. ಎಲ್ಲಿ ಹೋಗ್ತೀವಿ?
ಯಾರು ಇಲ್ಲ ಗೈಸ್, ಯಾರು ಇಲ್ಲ ಗೈಸ್. ನಾನು ಇವನು ಇಬ್ಬರೇ. ಸಖತ್ತಾಗಿದೆ, ಫುಲ್ಲು ಪೀಸ್ ಆಗಿದೆ. ನೈಸ್ ಸನ್ಸೆಟ್. ಅಲ್ಲಿ ಇದು ಈ ಕಡೆ ಬರ್ತಾರೆ. ಹ್ಞೂ ಇದರಲ್ಲಿ ತುಂಬ ಹೊತ್ತು